ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತುಂಬ ಮಾತಾಡಿದ್ದೀರಿ, ತುಂಬ ಸಂತೋಷವಾಗಿದೆ. ಆಮೇಲೆ ಆದರೆ ಒಂದು ಸತ್ಯ ಹೇಳ್ತೀನಿ, ಏನಂತಂದರೆ ಉನ್ನತವಾದ ಸೇವಕರಲ್ಲ, ಉನ್ನತನಾದ ದೇವರಿಗೆ ಸೇವಕ. ಹಲ್ಲೆಲೂಯಾ. ಆ ಹೆಸರಲ್ಲಿ ಇರುವಂಥ ಖುಷಿ ಯಾವುದರಲ್ಲೂ ಬರುವುದಿಲ್ಲ. ಆಮೇಲೆ ನೀವು ಹೇಳಿದ ಹಾಗೆ ಒಂದು ಹಠ, ದೇವರ ವಾಕ್ಯ ಸಾರಬೇಕು. ಅದು ಈ ಬೈಬಲ್ ಸ್ಟಡಿನ ನಾನು ಪ್ರಾರಂಭ ಮಾಡಿದ ಸ್ಟೋರಿ ಹೇಳ್ಬಿಟ್ಟು ನಿಮಗೆ ನಾನು ಪ್ರಾರಂಭ ಮಾಡುತ್ತೇನೆ. ನಾನು ಸೇವೆ ಮಾಡೋಕ್ಕಾಗುತ್ತೆ ಅನ್ನುವಂಥ ನಂಬಿಕೆಯನ್ನು ನಾನು ಕಳ್ಕೊಂಬಿಟ್ಟಿದ್ದೆ ಒಂದು ಕಾಲದಲ್ಲಿ. ಅದು ಯಾವಾಗ ಅಂತ ಕೇಳಿದ್ರೆ 2021, 22 ಸೊ ಹಳೆ ಒಡಂಬಡಿಕೆ ನಾನು ಪ್ರಾರಂಭ ಮಾಡಿದ್ದು 22 ಅಂತ ಅಂದ್ಕೊಳ್ತಾ ಇದ್ದೆ. 2021 ನಾನು ಕರ್ತನ ಬಳಿಯಲ್ಲಿ ಒಂದು ಪ್ರಾರ್ಥನೆ ಮಾಡಿದೆ. ದೇವರೇ, ನಾನಿಲ್ಲಿ ಸೇವೆ ಮಾಡೋಕ್ಕಾಗುತ್ತೆ ಅನ್ನುವಂಥ ನಂಬಿಕೆ ನನಗೆ ಹೋಗ್ಬಿಟ್ಟಿದೆ. ನನಗೆ ಒಂದು ಸಹಾಯ ಮಾಡಿ. ಈ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ, ಒಂದು 3 ತಿಂಗಳ ಕಾಲ ನನಗೆ ಸಮಯ ಕೊಡಿ. ಈ 3 ತಿಂಗಳ ಕಾಲ ಈ ಸತ್ಯ ವಾಕ್ಯವನ್ನು ಇವರಿಗೆ ಉಪದೇಶ ಮಾಡಿಬಿಟ್ಟು ನಾನು ಊರು ಬಿಟ್ಟು ಹೋಗ್ತೀನಿ. ಸತ್ಯ ಹೇಳ್ತೀನಿ, ಬೈಬಲ್ ಸ್ಟಡಿ ಸ್ಟಾರ್ಟ್ ಮಾಡಿದ ಅದಕ್ಕೇನೆ. ಇನ್ನು ಈ ಒಂದು ಬೈಬಲ್ ಸ್ಟಡಿ ನಾನು ಮುಗಿಸುವ ತನಕ ಎಷ್ಟು ಹೋರಾಟ ಬಂದ್ರೂ ಈ ಬೈಬಲ್ ಸ್ಟಡಿ ನಿಲ್ಲಬಾರದು. ಗಿವ್ ಮಿ 3 months, 3 ತಿಂಗಳ ಸಮಯ ಕೊಡಿ ನನಗೆ. ನಾನು ಈ ಬೈಬಲ್ ಸ್ಟಡಿ ಮುಗಿಸಿ ವಾಕ್ಯಗಳನ್ನು ಇವರಿಗೆ ಉಪದೇಶ ಮಾಡಿಬಿಟ್ಟು ನಾನು ಸೇವೆ ಬಿಟ್ಟು ಹೊಂಟೋಗ್ತೀನಿ ಅಂತಲೇ ನಾನು ಈ ಬೈಬಲ್ ಸ್ಟಡಿ ಸ್ಟಾರ್ಟ್ ಮಾಡಿದ್ದು. ಇದು ನೀವು ಯಾಕೆ ನಾನು ಉನ್ನತವಾದ ಸೇವಕರಂತ ಯಾಕೆ ಹೇಳಬೇಡಿ ಅಂತ ಹೇಳಿದೆ ಅಂತಂದರೆ, ಉನ್ನತವಾದ ಸೇವಕನಲ್ಲ, ಉನ್ನತನಾದವನಿಗೆ ಸೇವಕ. ಹಲ್ಲೆಲೂಯಾ. ಯಾಕೆ ಅಂತ ಕೇಳ್ತಾ ಇದ್ದೀರಾ? 3 ತಿಂಗಳ ಕಾಲ ದೇವರ ಬಳಿಯಲ್ಲಿ ಕೇಳಿದೆ. 3 ವರ್ಷ ಈ ಬೈಬಲ್ ಸ್ಟಡಿ ಮಾಡಿ ಮುಗಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಿದ. ಹಲ್ಲೆಲೂಯಾ. ಅದಕ್ಕೆ ಕೇಳಬೇಡಿ ಯಾವಾಗ ಹೋಯ್ತೀರಾ ಅಂತ. ಇನ್ನೇನು ಮುಗಿದೈತಲ್ಲ, ಹೋಗ್ಬೇಕು ತಾನೆ ಅಂತಂದು ಅದಕ್ಕೆ ಪಾಲ್ಬೋದ್ರೆ ಹೇಳ್ದಂಗೆ ಅದಕ್ಕೆ ಇಬ್ಬರೇ ಪುಸ್ತಕ ಬಿಟ್ಟಿದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಕೋಟಿ ಮಹಿಮೆ ಉಂಟಾಗಲಿ. ಗಮನಿಸಿ, ಇವತ್ತು 2 ವರ್ಷ ನಿಮಗೆ 1.5 ವರ್ಷ ಬೋಧನೆ ಮಾಡಿದ್ದು ಎಷ್ಟು ಮುಖ್ಯನೋ ಅದೇ ರೀತಿಯಾಗಿ ಈ ಒಂದು ಅಂತ್ಯದ ಒಂದು ಸಮಯ ಬಹಳ ಪ್ರಾಮುಖ್ಯವಾದ. ಜನ ಆಮೇಲೆ ಹೇಳ್ತಾ ಇದ್ದೇವೆ. ಸೊ ಗಮನಿಸಿ ಪ್ರೀತಿಯ ಮಕ್ಕಳೇ, ಈ ಬೈಬಲ್ ಸ್ಕೂಲ್ನಲ್ಲಿ ಬಹಳ ತಾಳ್ಮೆಯಿಂದ ಹೇಳ್ಕೊಟ್ರು ಅಂತ ಎಲ್ಲ ಹೇಳಿದ್ರು. ನನಗೇನಂಗೆ ಅನಿಸಲಿಲ್ಲ, ನಾನು ತಾಳ್ಮೆಯಿಂದ ಹೇಳ್ಕೊಟ್ಟಂಗೆಲ್ಲ ನನಗೇನು ಅನಿಸಲಿಲ್ಲ. ಆದರೆ ಏನಂತಂದರೆ ಅದು ಕೋಪ ಅಂತನೂ ನಾನು ಹೇಳಲ್ಲ, ನಾನು ಒಪ್ಪಲ್ಲ ಅದನ್ನು. ಅದು ಕೋಪ ಅಲ್ಲ, ಅದು ಅನುಭವಿಸುವವರಿಗೆ ಗೊತ್ತು. ಅದು ಏನಂತಂದರೆ ಇವರು ಕಳಿಯಲ್ವಾ ಅನ್ನುವಂಥ ಒಂದು ವೇದನೆ. ಇಟ್ ಈಸ್ ನಾಟ್ ಆಂಗ್ರಿ, ಬಟ್ ಇಟ್ಸ್ ಅ ಪೇನ್, ಒಂದು ನೋವು. ಇವರು ಹೆಂಗಾದ್ರೂ ಕಲ್ತ್ಕೋಬೇಕಲ್ಲ. ವಾಕ್ಯ ಸಾರುವಾಗ ಇವರಲ್ಲಿ ಇರುವಂಥ ಪ್ರಾಪಂಚಿಕ ಮನಸ್ಸು ಈ ವಾಕ್ಯವನ್ನು ಗ್ರಹಿಸಕ್ಕೆ ಇವರನ್ನ ಬಿಡ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ತದೆ. ಇನ್ ದಟ್ ಟೈಮ್ ನೋ ವೆನ್ ಐ ವಾಸ್ ಪ್ರೀಚಿಂಗ್, ಪ್ರಸಂಗಿಸಿದಾಗ ಬಹಳ ವೈರಾಗ್ಯವಾಗಿ, ಕೋಪವಾಗಿ ನಾನು ಪ್ರಸಂಗಿಸಿದ ಹಾಗೆ ಅದು ಕಾಣಿಸಿದರೂ ಕೂಡ ಅನುಭವಿಸಿದ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಹೆಸರು ಕೋಪ ಅಲ್ಲ.
ನೀವು ಕ್ರಿಸ್ತನು ನಿಮ್ಮಲ್ಲಿ ಉಂಟಾಗಬೇಕು ಅನ್ನುವಂಥ ಗರ್ಭದ ವೇದನೆ. ಹಲ್ಲೆಲೂಯಾ. ಅದು ನೀವು ಯಾವಾಗ ಪ್ರಸಂಗ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ಬೆಳೀತೀರೋ ಆವಾಗ ಅದು ನಿಮಗೆ ಚೆನ್ನಾಗಿ ಅರ್ಥವಾಗುತ್ತದೆ. ಆಮೇಲೆ ಹಲ್ಲೆಲೂಯಾ. ಆಮೇಲೆ ಸಹೋದರಿ ನೀಲಮ್ಮ ಹೇಳಿದರು, ಇನ್ನು ನಮ್ಮ ಮಕ್ಕಳಿಗೂ ಅಯ್ಯನವರು ವಾಕ್ಯ ಸಾರಬೇಕಂತಂದೇಳಿ, ಅದಕ್ಕಾಗಿ ನಾನು ನಿಮಗೆ ಕಳಿಸಲಿಲ್ಲ. ನಿಮ್ಮ ಮಕ್ಕಳಿಗೆ ನಾನು ವಾಕ್ಯ ಸಾರುವುದಕ್ಕಾಗಿ ಅಲ್ಲ, ನಿಮಗೆ ನಾನು ವಾಕ್ಯ ಕಲಿಸಿರುವುದು. ನಾನು ನಿಮಗೆ ವಾಕ್ಯ ಕಲಿಸಿರುವುದು, ನಾನು ನಿಮಗೆ ತಿಳಿಸಿದ ಉಪದೇಶವನ್ನು ನೀವು ನಿಮ್ಮ ಸಂತತಿಗಳಿಗೆ ಸಾರಬೇಕನ್ನೋದಕ್ಕೋಸ್ಕರವಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. So this is what my passion. ಹಲ್ಲೆಲೂಯಾ. ನಾನು ನಿಮಗೆ ಚೆನ್ನಾಗಿ ವಾಕ್ಯ ಹೇಳಿದ್ದೀನಿ, ನೀವು ಹೋಗಿ ನಿಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕರ್ಕೊಂಬರ್ರಿ, ನಾನು ಅವರಿಗೆ ವಾಕ್ಯ ಹೇಳ್ತೀನಿ ಅನ್ನೋದಕ್ಕೋಸ್ಕರ ನಾನು ನಿಜವಾಗ್ಲೂ ಬೈಬಲ್ ಸ್ಕೂಲ್ ನಡೆಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಹಂಗಲ್ಲ ಅದು. ಐ ಜಸ್ಟ್ ವಾಂಟ್ ಯು ಟು ಟೇಕ್ ದಿಸ್ ವರ್ಡ್ ನಾಟ್ ಜಸ್ಟ್ ಟು ಯುವರ್ ಫ್ಯಾಮಿಲಿ, ನಾಟ್ ಜಸ್ಟ್ ಟು ಯುವರ್ ಚಿಲ್ಡ್ರನ್ ಆರ್ ಗ್ರ್ಯಾಂಡ್ ಚಿಲ್ಡ್ರನ್, ಬಟ್ ಟು ದ ಎಂಡ್ ಆಫ್ ದಿಸ್ ಎರ್ತ್. ಈ ಭೂಮಿಯ ಕಡೆವರೆಗೂ ಈ ವಾಕ್ಯವನ್ನು ನೀವು ತೆಗೆದುಕೊಂಡು ಹೋಗಿ ನೀವು ಸಾರುತ್ತೀರಿ ಅಂತ ಹೇಳಿ ನಿಮ್ಮನ್ನೆಲ್ಲ ನಾನು ದೇವರನ್ನ ಈ ವಿಷಯದಲ್ಲಿ ನಂಬಿರುವಾತನಾಗಿದ್ದೇನೆ. ಹಲ್ಲೆಲೂಯಾ. ಮೈ ಟ್ರಸ್ಟ್ ಇಸ್ ಗಾಡ್. ಸೇವಕರು ಹೇಳಿದಂಗೆ ಇದು 100% ಫಲ ಕೊಡುತ್ತದೆ ಅಂತನೂ, ಫಲ ಕೊಡಲಿ ಅಂತಾನೆ, ಆದರೆ 100% ಫಲ ಕೊಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾನಿಲ್ಲ. ಆದರೆ ಇದು 0 ಆಗುತ್ತದೆ ಅಂತ ಹೇಳಿ ನಾನು ನಿರಾಶೆಗೊಳ್ಳುವುದಿಲ್ಲ. ಖಂಡಿತವಾಗಲು ಇದು 30, 60, 100% ಫಲ ಕೊಡುವಂಥದ್ದಾಗಿರುತ್ತದೆ. ಅದರ ಅರ್ಥ ಏನಂತಂದರೆ, ಎಲ್ಲರೂ ಇದನ್ನು ಹಾಗೆ ತೆಗೆದುಕೊಂಡು ಹೋಗಿ ಸಾರುತ್ತಾರೆ ಅಂತ ಇಲ್ಲ, ಬಟ್ ಅಟ್ಲೀಸ್ಟ್ ದೇರ್ ವಿಲ್ ಬಿ ಸಮ್ ಪೀಪಲ್. ಆಮೆನ್, ಆಮೆನ್, ಹಲ್ಲೆಲೂಯಾ. ಅದು ಸರಿಯಾಗಿ ನಮ್ಮ ಥರ ಒಂದು 150 ಜನ, 135 ಜನ ಇದರಲ್ಲಿ ಸರಿಯಾಗಿ ಖಂಡಿತವಾಗಲೂ ಒಂದು 30 ಆದರೂ ಇರ್ಬೋದು, ಅಥವಾ 60 ಆದರೂ ಇರ್ಬೋದು, ಅಥವಾ ಎಲ್ಲರನ್ನೂ ಕರ್ತನು ಬಲವಾಗಿ ಉಪಯೋಗಪಡಿಸುವಂಥವನಾಗಿ ಕೂಡ ಇರಬಹುದು. ಹಲ್ಲೆಲೂಯಾ, ಆಮೆನ್. ಗಮನಿಸಿ, ಆದರೆ ಈ ಬೈಬಲ್ ಸ್ಟಡಿ ಪ್ರಾರಂಭವಾಗಿದ್ದ ಕಾಲದಲ್ಲಿ ಇದ್ದಂಥವರು ಆಮೇಲೆ 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 ಕೆಲವರು ಇರಲಿಲ್ಲ, ಕಳಿಸ್ಕೊಂಡ್ರು. ಗಮನಿಸಿ ಪ್ರಿಯ ಮಕ್ಕಳೇ, ಇದನ್ನು ನಾನು ಯಾವ ರೀತಿಯಾಗಿ ನೋಡಿ ವೇದನೆ ಪಟ್ಟಿದ್ದೀನಿ ಅಂತಂದರೆ, ಒಂದು ವ್ಯಕ್ತಿ ತನ್ನ ಜೀವಿತದ ಮಲ್ಲಿ ಅವನು ಮಾಡುವಂಥ ವ್ಯಾಪಾರದಲ್ಲಿ ಅವನು ಸೋಲುವಿಕೆ ಹೊಂದಬಹುದು, ಫೇಲಿಯರ್ ಆಗಬಹುದು. ಅದು ಫೇಲ್ ಆಗೋದು ಪಾಸ್ ಆಗುತ್ತದೆ. ತನ್ನ ಕುಟುಂಬದಲ್ಲಿ ಅವನು ಫೇಲಿಯರ್ ಆಗಬಹುದು, ಮತ್ತೆ ಪಾಸ್ ಆಗುವುದಕ್ಕೆ ದೇವರ ಸಹಾಯ ಮಾಡುತ್ತಾನೆ. ಆದರೆ ಒಂದು ವ್ಯಕ್ತಿ ದೇವರ ಮುಂದೆ ಫೇಲಿಯರ್ ಆಗಬಾರದು. If he failed before God, he is going to be failed in his entire life. There is no doubt in it. ಒಂದು ವ್ಯಕ್ತಿ ದೇವರಲ್ಲಿ ಅವನು ಫೇಲಿಯರ್ ಆದರೆ ಅವನು ತನ್ನ ಕುಟುಂಬ, ತನ್ನ ವ್ಯಾಪಾರ, ತನ್ನ ಜೀವನ, ತಾನು ಬದುಕಿದ ಪ್ರತಿಯೊಂದು ಕಾಲದಲ್ಲಿಯೂ ಕೂಡ ಅವನು ತನ್ನ ಜೀವಿತದ ಕಡೆ ದಿನವನ್ನು ಅವನು ಸೋಲಲೆ ಮುಗಿಸ್ತಾನೆ ಹೊರತು ಜಯವಾಗಿ ಮುಗಿಸುವುದೇ ಇಲ್ಲ. ದಿಸ್ ಇಸ್ ವಾಟ್ ಐ ಲರ್ನ್ಡ್ ಫ್ರಮ್ ದ ಬೈಬಲ್. ನಾನು ದೇವರ ವಾಕ್ಯದಿಂದ ಕಲಿತಿರುವಂಥ ಒಂದು ಪಾಠ ಇದು. ಒಬ್ಬನು ದೇವರಲ್ಲಿ ಸೋತು ಹೋದರೆ then he failed in his entire life. ಅವನ ಕುಟುಂಬ ಆಶೀರ್ವಾದವಾಗಿರಲ್ಲ, ಅವನ ವ್ಯಾಪಾರ ಆಶೀರ್ವಾದವಾಗಿರಲ್ಲ, ಅವನ ವರುಮಾನ ಆಶೀರ್ವಾದವಾಗಿ ಇರಲ್ಲ. ಅವನು ಬದುಕುವಂಥ ಜೀವನ ಅವನು ಮುಗಿಸುವಾಗ ಸಂತೋಷವಾಗಿ ಸಾಯುವುದೇ ಇಲ್ಲ. ಅವನು ನೋವಲ್ಲಿಯೂ ಸೋಲುವಿಕೆಯಲ್ಲೂ ನೊಂದು ಸಾಯ್ತಾನೆ. ಕಾರಣ ಏನು ಗೊತ್ತಾ? ಮನುಷ್ಯನ ಯಾವುದರಲ್ಲಿ ಸೋತು ಹೋದ್ರೂ
ತನ್ನ ದೇವರ ಮುಂದೆ ನಿಲ್ಲುವುದರಲ್ಲಿ ಅವನು ಎಂದಿಗೂ ಸೋತು ಹೋಗಬಾರದು. ಎಷ್ಟು ಜನ ಆಮೆನ್ ಹೇಳ್ತಾ ಇದ್ದೀರಾ? ಮತ್ತೆ ರಾತ್ರಿ ಹಗಲು ನಾನು ದೇವರ ವಾಕ್ಯವನ್ನು ಸಾರಿದಿಗೆ ಒಂದೇ ಕಾರಣ, ಐ ವಾಸ್ ಫೇಲ್ಡ್ ಇನ್ ಮೈ ಎಜುಕೇಶನ್. ನಾನು ಓದುವಂಥ ನನ್ನ ವಿದ್ಯಾಭ್ಯಾಸದಲ್ಲಿ ನಾನು ಫೇಲ್ ಆಗಿದ್ದೀನಿ. ಯೌವನ ಕಾಲದಲ್ಲಿ ಲವ್ವಲ್ಲಿ ಫೇಲ್ ಆಗಿದ್ದೀನಿ. ಹೌದು, ಮಾಡಿದ ಕೆಲಸದಲ್ಲಿ ಫೇಲ್ ಆಗಿದ್ದೀನಿ, ಮಾಡಿದ ವ್ಯಾಪಾರದಲ್ಲಿ ಫೇಲ್ ಆಗಿದ್ದೀನಿ, ನಾನು ಫೇಲ್ ಆಗಿದ್ದು 100 ಕಾರ್ಯದಲ್ಲಿ ಫೇಲ್ ಆಗಿದ್ದೀನಿ. ಆದರೆ ಯಾವತ್ತು ಈ ಬೈಬಲ್ನ ತನ್ನ ಕೈಯಲ್ಲಿ ನಾನು ತೆಗೆದುಕೊಂಡೇನೋ, ಯಾವತ್ತು ಕರ್ತನ ಸೇವೆಗಾಗಿ ನಾನು ಕೈ ಹಾಕಿದ್ದೇನೋ, ಆವತ್ತಿಂದ ಇವತ್ತಿನವರೆಗೂ ನನ್ನಲ್ಲಿ ಒಂದು ನಿರ್ಧಾರ ಉಂಟು. ನಾನು ಯಾವುದರಲ್ಲಿ ಫೇಲ್ ಆದರೂ ನನ್ನ ದೇವರು ನನಗೆ ಕೊಟ್ಟಿರುವಂಥ ಕೆಲಸದಲ್ಲಿ ಮಾತ್ರ ನಾನು ಎಂದಿಗೂ ಸೋತು ಹೋಗುವುದಿಲ್ಲ, ನಾನು ಫೇಲಿಯರ್ ಆಗುವುದಿಲ್ಲ. ನನ್ನ ಜೀವವೇ ಮುಗಿಯುವಂಥ ಪರಿಸ್ಥಿತಿ ಬಂದರೂ ಕೂಡ ದೇವರ ಮುಂದೆ ಮಾತ್ರ I will never be failed. Hallelujah. ನಾನು ದೇವರ ಸೇವೆಯಲ್ಲಿ ಫೇಲ್ ಆಗದೆ 25 ವರ್ಷ ಸೇವೆ ಮಾಡಿದ ಕಾರಣ ನಾನು ಎಲ್ಲೆಲ್ಲ ಫೇಲ್, ನಾನು ವಿದ್ಯೆಯಲ್ಲಿ ಫೇಲ್ ಆದೆ. ಆದರೆ ಇವತ್ತು 30 ದೇಶಗಳಲ್ಲಿ ದೇವರ ಸೇವೆಯನ್ನು ಮಾಡುವಷ್ಟು ಕರ್ತನು ನನ್ನ ತಲೆಯನ್ನು ಮೇಲಕ್ಕೆ ತೆಗೆದಿಟ್ಟಿದ್ದಾನೆ. Hallelujah. ಕಳೆದ ವಾರದಲ್ಲಿ ನಾನು ಮುಗಿಸ್ಕೊಂಡು ಬಂದ ದೇಶ ನಾನು ಕರೆಕ್ಟಾಗಿ ಲೆಕ್ಕ ಮಾಡಿದೆ. ಎಕ್ಸಾಕ್ಟ್ಲಿ 30 ಕಂಟ್ರೀಸ್ ವಿ ಹ್ಯಾವ್ ಕವರ್ಡ್. 30 ದೇಶ ಮುಗಿಸ್ಬಿಟ್ಟಿದ್ದೀವಿ. ಐ ವಾಸ್ ಫೇಲ್ಡ್ ಇನ್ ಮೈ ಸ್ಕೂಲ್, ಬಟ್ ಐ ಪ್ರೀಚ್ ಇನ್ ಮೆನಿ ಬೈಬಲ್ ಕಾಲೇಜಸ್. ಸ್ಕೂಲಲ್ಲಿ ಫೇಲ್ ಆಗಿದೆ. ಎಷ್ಟು ಬೈಬಲ್ ಕಾಲೇಜಲ್ಲಿ ವಿಶೇಷ ಸಂದೇಶಕರು. ನಾನು ಎಲ್ಲಿ ಫೇಲ್ ಆಗಿದೆ ಅದರಲ್ಲಿ ಇವತ್ತು ಎಜುಕೇಶನಲ್ಲಿ ಪಾಸ್ ಆಗಿದ್ದೀನಿ. ನಾನು ಪಾಸ್ ಆಗಿಲ್ಲ, ನನ್ನ ದೇವರನ್ನ ಫೇಲ್ ಆಗದೆ ನಾನು ಸೇವಿಸಿದ ಕಾರಣ ನನ್ನಲ್ಲಿ ಫೇಲ್ ಆಗಿರುವ ಎಲ್ಲವನ್ನ ಕರ್ತನ ಇವತ್ತು ಪಾಸ್ ಆಗಿ ಮಾರ್ಪಡಿಸಿ ನಿಲ್ಲಿಸಿ ಇಟ್ಟಿರುವಂತನಾಗಿಲ್ಲ. Hallelujah. I am so sad about some people here. ಕೆಲವೊಂದು ವ್ಯಕ್ತಿಗಳನ್ನ ಕುರಿತಾಗಿ ಬಹಳ ದುಃಖ ಪಡ್ತಾ ಇದ್ದೀನಿ. ಕಾರಣ ಅವರು ಅನ್ಕೊಳ್ತಾ ಇದ್ದಾರೆ, ನಾನು ವ್ಯಾಪಾರದಲ್ಲಿ ಪಾಸ್ ಆಗಿದ್ದೀನಿ, ನಾನು ಕೆಲಸದಲ್ಲಿ ಪಾಸ್ ಆಗಿದ್ದೀನಿ, ಕುಟುಂಬದಲ್ಲಿ ಪಾಸ್ ಆಗಿದ್ದೀನಿ, ಮದುವೆಯಲ್ಲಿ ಪಾಸ್ ಆಗಿದ್ದೀನಿ. ನೀನು ಯಾವುದರಲ್ಲಿ ಪಾಸ್ ಆದ್ರೂ ದೇವರಲ್ಲಿ ಫೇಲ್ ಆದರೆ ನೀನು ಫೇಲ್ ಎಲ್ಲದರಲ್ಲಿಯೂ. ನೀನು ಕರ್ತನಲ್ಲಿ ಫೇಲ್ ಆದರೆ ನಿನ್ನ ಜೀವನದಲ್ಲಿ ಇವತ್ತು ಪಾಸ್ ಆಗಿದೆ ಅಂತ ನೀನು ನೆನೆಸಿಕೊಳ್ಳುವ ಯಾವುದು ನಿನ್ನಲ್ಲಿ ನಿಲ್ಲಲ್ಲ, ಎಲ್ಲ ಒಂದಿನ ಫೇಲಲ್ಲಿ ಬಂದು ನಿಂತ್ಕೊಳ್ಳುತ್ತದೆ. ದೇವರಲ್ಲಿ ಒಬ್ಬ ವ್ಯಕ್ತಿ ಯಾವತ್ತು ಫೇಲ್ ಆಗಲೇಬಾರದು. ದೇವರ ಪ್ರಸನ್ನತೆಯಲ್ಲಿ ಫೇಲ್ ಆಗಬಾರದು, ದೇವರ ಸೇವೆಯಲ್ಲಿ ಫೇಲ್ ಆಗಬಾರದು, ದೇವರಿಗೆ ಕೊಡುವುದರಲ್ಲಿ ಫೇಲ್ ಆಗಬಾರದು, ದೇವರನ್ನ ಸೇವಿಸುವುದರಲ್ಲಿ ಫೇಲ್ ಆಗಲೇಬಾರದು, ದೇವರನ್ನ ಆರಾಧಿಸುವುದರಲ್ಲಿ ಫೇಲ್ ಆಗಬಾರದು. ಗಮನಿಸಿ, ಯಾವುದನ್ನು ಕಳೆಯದೆ ಹೋದರೂ ಕೂಡ ದೇವರ ವಾಕ್ಯವನ್ನು ಕಳೆಯುವುದರಲ್ಲಿ ಫೇಲ್ ಆಗಲೇಬಾರದು. ಯಜನಾಮನ್ ಹೇಳ್ತಾ ಇದ್ದೀರಿ. Hallelujah. Because this book is not for the servants of God. ಈ ಪುಸ್ತಕ ಸೇವಕರಿಗೋಸ್ಕರವಾಗಿ ಕೊಡಲ್ಪಟ್ಟ ಪುಸ್ತಕ ಅಲ್ಲ. ಇದರಲ್ಲಿ ಯಾರಾದರೂ ಫೇಲ್ ಆದರೆ ಐ ಟೆಲ್ ಯು, ಯು ಆರ್ ಫೇಲ್ ಇನ್ ಯುವರ್ ಲೈಫ್. ನಿನ್ನ ಜೀವನದಲ್ಲಿ ನೀನು ಫೇಲ್ ಆಗಿದ್ದಿ. ಅದು ಚರ್ಚಲ್ಲಿ ಇಡುವಂಥ ಎಕ್ಸಾಮಲ್ಲಿ ಫೇಲ್ ಆದರೂ ಸರಿ, ಬೈಬಲ್ ಸ್ಕೂಲಲ್ಲಿ ಇಡುವಂಥ ಎಕ್ಸಾಮ್ಸ್ ಅಲ್ಲಿ ಫೇಲ್ ಆದರೂ ಸರಿ, ಇದರಲ್ಲಿ ಫೇಲ್ ಆದರೆ ನೀನು ಎಲ್ಲದರಲ್ಲಿ ಫೇಲ್ ಆಗಿದೆ ಎಂಬುದಾಗಿ ಅರ್ಥ. ಕಾರಣ ಇದು ಸೇವಕರಿಗೋಸ್ಕರವಾಗಿ ಕೊಡಲ್ಪಟ್ಟ ಪುಸ್ತಕ ಅಲ್ಲ. ಇದು ದೇವರು ಪ್ರತಿಯೊಂದು ಮನುಷ್ಯನಿಗೋಸ್ಕರವಾಗಿ ಬರೆದು ಕೊಟ್ಟಿರುವಂತ ತನ್ನ ಹೃದಯವನ್ನ ತೆರೆದು ನಾನು ಯಾರು ಎಂಬುದನ್ನು ನೀನು ತಿಳುಕ ಎಂಬುದಾಗಿ ದೇವರು ಕೊಟ್ಟಿರುವಂತ ದ ಲವಬಲ್ ಲೆಟರ್ ಫ್ರಮ್ ಗಾಡ್ ಈಸ್ ಬೈಬಲ್. Many people are failed to learn the word of God. I tell you, I really sorry about your future. ಇವತ್ತು ಅನೇಕರು ದೇವರ ವಾಕ್ಯದಲ್ಲಿ ಫೇಲ್ ಆಗಿದ್ದಾರೆ. ನಿನ್ನ ಭವಿಷ್ಯವು ಬಹಳ ದುಃಖಕರವಾಗಿದೆ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. If you fail in the word of God, I tell you, your future is going to be a question. Don't be failed. Don't be failed in the word of God. If you fail in the word of God,
then you are fail in your family. If you are fail in the word of God, then you are fail in the business and your job. If you are fail in the word of God, you are fail in this society. Your marriage is failed. Your children will be failed. I'm not cursing you, but I tell you and I warn you, this word is a light. ದಾವೀದನು ಹೇಳ್ತಾ ಇದ್ದಾನೆ, ದೇವರೇ ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ. ಅದು ಆತ್ಮವನ್ನ ಉಜ್ಜೀವನ ಮಾಡುವಂತದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಬೈಬಲ್ನಲ್ಲಿ ಫೇಲ್ ಆಗಿದ್ದೀರಿ, ಐ ರಿಯಲಿ ಸಾರಿ ಅಬೌಟ್ ಯುವರ್ ಫ್ಯೂಚರ್. ನಿಮ್ಮ ಭವಿಷ್ಯವನ್ನು ಕುರಿತಾಗಿ ಬಹಳ ನಾನು ನೊಂದುಕೊಳ್ತಾ ಇದ್ದೇನೆ. ಕಾರಣ ಅದು ಆಶೀರ್ವಾದವಾಗಿ ಇರುವುದಿಲ್ಲ. ಅದು ಆಶೀರ್ವಾದವಾಗಿ ಇರಬೇಕಂತಂದ್ರೆ ನೀನು ಇದರಲ್ಲಿ ಪ್ರವೀಣನಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯು ಶುಡ್ ನೋ ಹೌ ಟು ರನ್ ದ ಫ್ಯಾಮಿಲಿ. ಒಂದು ಕುಟುಂಬವನ್ನು ಹೆಂಗೆ ನಡೆಸಬೇಕಂತ ಹೇಳಿ ಇದರಲ್ಲಿ ಕಲಿಬೇಕು. ನಿನಗೆ ಇದು ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ಪಾಠ ಅರ್ಥ ಆಗಲಿಲ್ಲ ಅಂತಂದ್ರೆ ಮಂಡುತನ ಅಂತ ಅರ್ಥ. ಇದು ಅರ್ಥ ಆಗಿಲ್ಲ ಅಂತಂದ್ರೆ ನಿನ್ನಲ್ಲಿ ಪ್ರಾಪಂಚಿಕತೆ ತುಂಬಿಕೊಂಡಿದೆ, ದೇವರ ಆತ್ಮ ನಿನ್ನಲ್ಲಿ ಇಲ್ಲ ಅಂತ ಅರ್ಥ. ದೇವರ ಆತ್ಮ ಯಾರಲ್ಲಿ ಇರ್ತಾನೋ ಆ ಆತ್ಮವೇ ಈ ವಾಕ್ಯವನ್ನು ಅವರಿಗೆ ಉಪದೇಶ ಮಾಡುವವನಾಗಿರ್ತಾನೆ. ಸೊ ದಿಸ್ ವರ್ಡ್ is a light for your life. Hallelujah, hallelujah, amen. And many people are failed. But you don't be, ನೀನು ಫೇಲ್ ಆಗಬೇಡ. Amen, amen. Your great job, your responsibility in this world, ಈ ಪ್ರಪಂಚದಲ್ಲಿ ನಿನಗಿರುವಂಥ ಒಂದು ದೊಡ್ಡ ಜವಾಬ್ದಾರಿ ದೇವರ ವಾಕ್ಯವನ್ನು ಕಲಿಯುವುದು. ಆಮೇಲೆ ಐ ಮ್ಯಾಡ್, ಹಾಣಸ್ಸಾಗಿ ಹೇಳ್ತೀನಿ, ನನ್ನ ಬಗ್ಗೆ ನಾನೇ ಯೋಚನೆ ಮಾಡಿದ್ದೀನಿ. ನಾನು ಹುಚ್ಚು ಈ ಬೈಬಲ್ನ ಕಲಿಯುವುದರಲ್ಲಿ. ಆಮೇಲೆ ಹಲ್ಲೆಲೂಯಾ. ಅದು ಎಲ್ಲರೂ ಇರುವಾಗ ಕಲಿಯಲ್ಲ, ಒಂಟಿಯಾಗಿ ಕೂತ್ಕೋಬೇಕು, ರಾತ್ರಿ ಕೂತ್ಕೋಬೇಕು, ಆ ವಾಕ್ಯವನ್ನು ಕಲಿಯುತ್ತಾ ಇರಬೇಕು. ಇವತ್ತು ನನ್ನ ಮನಸ್ಸು ನನ್ನನ್ನು ಕೇಳಿತ್ತು, ನೀನು ಬೈಬಲಲ್ಲಿ ಎಷ್ಟು ಕಲ್ತಿದ್ಯಾ? ನಾನು ಹೇಳಿದೆ, ಸಾಸಿವೆ ಅಷ್ಟು ಕಲ್ತಿದೆ, ಆದರೆ ಇವತ್ತು ಕಾಳು ಮೆಣಸಷ್ಟು ಕಲ್ತಿದ್ದೀನಿ. ಒಂದು ಕಾಲದಲ್ಲಿ ಸಾಸಿವೆ ಅಷ್ಟು ಕಲ್ತಿದೆ, ಆದರೆ ಇವತ್ತು ಎಷ್ಟು ಕಲ್ತಿದ್ದೀನಿ? ಕಾಲು ಮೆಣಸು ಅಷ್ಟು ಕಲ್ತಿದ್ದೀನಿ. ಇನ್ನೆಷ್ಟು ಕಲಿಬೇಕು? ನಾನು ಕಲಿಬೇಕಾದ್ರೆ ರಾಮನಗರ ಬೆಟ್ಟ ಸೈಜಲ್ಲಿ ಇದೆ. ಆಮೇಲೆ ಹಲ್ಲೆಲೂಯಾ. as you learn ಕಲಿತಾ ಜೀವ ಕೊಡುವಂಥ ದೇವರ ವಾಕ್ಯವಾಗಿರುತ್ತದೆ. ಹಲ್ಲೆಲೂಯಾ. ಗಮನಿಸಿ, ಇವತ್ತು ನಾವೇ ಹಾಗಾದರೆ ಹಲ್ಲೆಲೂಯಾ. ನಾನು ಇವಾಗ 9 ಗಂಟೆ ಅಂತ ಅಂದ್ಕೊಂಡಿದ್ದೆ. ವೆರಿ ಗುಡ್, ಪ್ರೈಸ್ ಗಾಡ್. ಆಮೇನ್. ಇಲ್ಲಿಂದ ನಿಮ್ಮನ್ನು ಕಳಿಸುವುದರ ಒಳಗಾಗಿ ದ ಫೈನಲ್ ವರ್ಡ್ ಫ್ರಮ್ ಮೀ. ಆಮೇನ್. ಈ ಒಂದು ಗ್ರ್ಯಾಜುಯೇಷನಲ್ಲಿ, ಈ ಒಂದು ಸೆಕೆಂಡ್ ಬ್ಯಾಚ್ನಲ್ಲಿ ಮೈ ಫೈನಲ್ ವರ್ಡ್ ಟು ಯು. ಹಲ್ಲೆಲೂಯಾ. ಅಂದರೆ ಇಬ್ರಿಯ ಪುಸ್ತಕದಲ್ಲಿ ಇಲ್ಲಿರುವಂಥ ಸುಮಾರು ಜನ ಇರಲ್ಲ. ಕಾರಣ ಏನಂತಂದರೆ, ದೇವರ ಆತ್ಮನ ಸ್ಪಷ್ಟವಾಗಿ ನನಗೆ ಹೇಳಿದ್ದು, ನಾನು ಹೇಳುವಂಥ ಹೆಸರನ್ನು ಮಾತ್ರ ನೀನು ಸೆಲೆಕ್ಟ್ ಮಾಡಬೇಕು. ಫಾರ್ ದ ಹೀಬ್ರೂ ಬುಕ್ ಯು ಹ್ಯಾವ್ ಟು ಸೆಲೆಕ್ಟ್ ದ ಪೀಪಲ್ ಹೂಮ್ ಐ ಇನ್ಸ್ಪೈರ್ ಟು ಯು. ನಾನು ಯಾರ್ಯಾರ ಹೆಸರನ್ನು ನಿನಗೆ ಪ್ರೇರೇಪಿಸುತ್ತೇನೋ ಅವರನ್ನು ಮಾತ್ರ ಅದಕ್ಕೆ ನೀನು ಸೆಲೆಕ್ಟ್ ಮಾಡಬೇಕು. ಹಲ್ಲೆಲೂಯಾ.
ಸೊ ಆದ ಕಾರಣ ನನಗನಿಸುತ್ತದೆ 60ಗೆ ಮೇಲೆ ಇಲ್ಲ ಅನ್ನುವುದು ನನ್ನ ಒಂದು ಗೆಸ್ಸಿಂಗ್. ಇರಲಿ, ಇದರಲ್ಲಿ ಅಟೆಂಡೆನ್ಸ್ ಎಲ್ಲ ನೋಡುತ್ತೀವಿ. ಅಟೆಂಡೆನ್ಸ್ ಕಳೆದ ಸಾರಿ ಸರಿ ಇಲ್ಲದಿರುವಂಥ ವ್ಯಕ್ತಿಗಳನ್ನು ವಿ ಆರ್ ನಾಟ್ ಗೋಯಿಂಗ್ ಟು ಇನ್ವೈಟ್. ಅದರಲ್ಲಿ ಸೇರಿಸೋಕೆ ನಾವು ಹೋಗ್ತಾ ಇಲ್ಲ. 3 ಪುಸ್ತಕಗಳನ್ನ ಕಳಿಸುವ ಒಂದು ಪ್ರಯತ್ನವನ್ನು ಕರ್ತನ ಬಳಿಯಿಂದ ಹೊಂದಿದ್ದೇನೆ. ಇಬ್ರಿಯ ಪುಸ್ತಕ ಅಂತ ಹೇಳಿ ನಾನು ಅರ್ಲಿ ಅನೌನ್ಸ್ ಮಾಡಿದೆ. ಇಟ್ಸ್ ಗೋಯಿಂಗ್ ಟು ಬಿ ಸ್ಟಾರ್ಟ್ ಫ್ರಮ್ ದಿ ಮಾರ್ಚ್ ಅಲ್ಲ, ಫೆಬ್ರವರಿ 2ನೇ ವಾರದಲ್ಲಿ ಈ ಒಂದು ಸ್ಕೂಲ್ ಬ್ಯಾಚ್ 3 ಶುರುವಾಗುತ್ತದೆ. 3 ಪುಸ್ತಕಗಳನ್ನ ನಾನು ನಂಬುತ್ತಾ ಇದ್ದೇನೆ. ಮೇ ಬಿ ಇಟ್ಸ್ ಗೋಯಿಂಗ್ ಟು ಬಿ ಎ 9 months ಸ್ಟಡಿ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್. ಮೇ ಇರುವುದಿಲ್ಲ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 9 ತಿಂಗಳ ಕಾಲ ಬೈಬಲ್ ಸ್ಕೂಲ್ನ ನಾವು 3rd ಬ್ಯಾಚ್ ಮಾಡುವಂಥ ಪ್ರಯತ್ನದಲ್ಲಿದ್ದೇವೆ. 3 ಪುಸ್ತಕಗಳನ್ನು ಕಿತ್ತು ಅದರ ಒಳಗಡೆ ಏನಿದೆ ಅಂತ ಹೇಳಿ ಕಲಿಯಲಿಗಿದ್ದೇವೆ. ಮೊದಲನೇದಾಗಿ ನಾವು ಪ್ರಾರಂಭಿಸುವಂಥ ಪುಸ್ತಕ ಇಬ್ರಿಯ ಪುಸ್ತಕ, 2ನೇದಾಗಿ ದಾನಿಯೇಲನ ಪುಸ್ತಕ, 3ನೇದಾಗಿ ಪ್ರಕಟಣೆಯ ಪುಸ್ತಕ. ಹಲ್ಲೆಲೂಯಾ, ಆಮೆನ್. ದೇವರ ಆತ್ಮನು ಬಹಳ ಸ್ಪಷ್ಟವಾಗಿ ನನಗೆ ಹೇಳಿತು, ಐ ವಿಲ್ ಗಿವ್ ಯು ದ ಗ್ರೇಸ್ ಟು ಟೀಚ್ ದ ಡ್ಯಾನಿಯಲ್ ಆ್ಯಂಡ್ ದ ರೆವಲೇಷನ್, ಯು ಟೇಕ್ ಇಟ್ ಅಂತಂತ ಹೇಳಿ. ಹಲ್ಲೆಲೂಯಾ. ನೀವು ನಂಬ್ತೀರಾ? 25 ವರ್ಷ ನನ್ನ ಸೇವೆಯಲ್ಲಿ ನಾನು ಬೋಧಿಸದೇ ಇರುವಂಥ ಪುಸ್ತಕವನ್ನು ಮುಟ್ಟಲಿಗೆ ಹೋಗ್ತಾ ಇದ್ದೀನಿ ಧೈರ್ಯವಾಗಿ. ದೇವರ ಆತ್ಮನು ನನಗೆ ತಗೋ ಅಂತ ಹೇಳಿದ ಕಾರಣಕ್ಕೋಸ್ಕರವಾಗಿ. ಹಲ್ಲೆಲೂಯಾ, ಆಮೆನ್. ಸೊ ಗಮನಿಸಿ, ಸೊ ಈ ಒಂದು 2nd ಬ್ಯಾಚಿನಲ್ಲಿ ಆ್ಯಸ್ ಇ ಗೋ, ನೀವು ಕೆಲವರು ನೆಕ್ಸ್ಟ್ ಬ್ಯಾಚಿನಲ್ಲಿ ಇರುವುದು ಇಲ್ಲ. ಆದ ಕಾರಣ ಇದನ್ನು ನೀವು ತಿಳ್ಕೊಳ್ಳಬೇಕು. ಈ 1.5 ವರ್ಷ ನಾವು ಕಲಿತಿರುವುದು ಅರಿವನ್ನು ವೃದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಅಲ್ಲ, ಆತ್ಮವನ್ನು ಭದ್ರಪಡಿಸಿಕೊಳ್ಳುವುದಕ್ಕೋಸ್ಕರ. ಎಷ್ಟು ಜನ ನಂಬುತ್ತಾ ಇದ್ದೀರಿ ಇದನ್ನು? ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಿ? ಹಲ್ಲೆಲೂಯಾ. ನಿಮ್ಮ ಅರಿವನ್ನು ವೃದ್ಧಿ ಮಾಡುವಂಥದ್ದನ್ನು ನಾನು ನಿಮಗೆ ಬೋಧಿಸಲಿಲ್ಲ. ನಿಮ್ಮ ಆತ್ಮವನ್ನು ಕ್ರಿಸ್ತನ ಭರೋಣದಲ್ಲಿ, ಕ್ರಿಸ್ತನ ದಿನದಲ್ಲಿ ದೇವರ ಸಿಂಹಾಸನದ ಮುಂದೆ ನಾವು ನಮ್ಮನ್ನು ಯೋಗ್ಯರಾಗಿ ನಿಲ್ಲಿಸಿಕೊಳ್ಳುವುದಕ್ಕೆ ನಾನು ಎಂಥವನಾಗಿ ನನ್ನನ್ನು ನಿಲ್ಲಿಸಿಕೊಳ್ಳಬೇಕನ್ನುವಂಥ ಒಂದು ಜಾಗ್ರತೆ ನೀನು ಹೊಂದಬೇಕನ್ನೋದಕ್ಕೋಸ್ಕರ, ಟು ಪ್ರೊಟೆಕ್ಟ್ ಯುವರ್ ಸೋಲ್, ನಿನ್ನ ಆತ್ಮವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರವಾಗಿಯೇ ಈ ಒಂದು 1.5 ವರ್ಷ. ಯಾಕೆ ಫಸ್ಟ್ ಆ್ಯಂಡ್ 2nd ಬ್ಯಾಚ್ ಅಂತಂದರೆ 2.5 ವರ್ಷ, ಆಲ್ಮೋಸ್ಟ್ 3 ವರ್ಷಗಳ ಕಾಲ ಈ ಒಂದು ಪಾಠವನ್ನು ಮಾಡಿದ್ದು ಅರಿವನ್ನು ವೃದ್ಧಿ ಮಾಡುವುದಕ್ಕಾಗಿ ಅಲ್ಲ, ಆತ್ಮವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಅರಿವನ್ನು ವೃದ್ಧಿ ಮಾಡಿಕೊಳ್ಳುವುದಕ್ಕೆ ನಮ್ಮ ಸಹೋದರಿ ಅವ್ರಿಗೆ ಹೇಳಿದಂಗೆ ನಿಮಗೆ ತುಂಬ ಬೈಬಲ್ ಕಾಲೇಜಸ್ ಇದೆ, ನೀವು ಹೋಗ್ಬೋದು ಅಲ್ಲಿ. ಆದರೆ ಅರಿವನ್ನು ವೃದ್ಧಿ ಮಾಡಬೇಕು ಅನ್ನೋದು ನನ್ನ ಉದ್ದೇಶವಲ್ಲ. ಆದ್ದರಿಂದ ನಿಮಗೂ ಲಾಭ ಇಲ್ಲ, ನನಗೂ ಲಾಭ ಇಲ್ಲ. ಹಲ್ಲೆಲೂಯಾ. ಆದರೆ ನಿಮ್ಮ ಆತ್ಮವನ್ನು ನೀವು ಕಾಪಾಡಿಕೊಳ್ಳಬೇಕನ್ನುವುದೇ ನಮ್ಮ ವಿಶೇಷವಾದಂಥ ಒಂದು ಕನ್ಸರ್ನ್. ಯಾರು ವಾಕ್ಯ ಕೊಡುವಾಗ ನೀವು ಡಿಸ್ಟ್ರಾಕ್ಟ್ ಆದರೆ ನನ್ನ ಆತ್ಮ ಡಿಸ್ಟ್ರಾಕ್ಟ್ ಆಗುತ್ತದೆ, ಹುಷಾರಾಗಿರಬೇಕು. ಹಲ್ಲೆಲೂಯಾ, ಆಮೆನ್. ಮತ್ತೆ ದೇವರ ವಾಕ್ಯ ಬಾರದೇ ಇರುವುದಕ್ಕೆ ಇವತ್ತು ನೀವು ಕಾರಣ ಆಗಬೇಡಿ ಮತ್ತೆ. ಹಲ್ಲೆಲೂಯಾ. ಸೊ ಗಮನಿಸಿ, ನಾಟ್ ಟು ಇನ್ಕ್ರೀಸ್ ಯುವರ್ ನಾಲೆಡ್ಜ್ ಬಟ್ ಟು ಪ್ರೊಟೆಕ್ಟ್ ಯುವರ್ ಸೋಲ್. ಅರಿವನ್ನು ವೃದ್ಧಿ ಮಾಡಕ್ಕಲ್ಲ, ಆತ್ಮವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಸೊ ಪ್ರತಿಯೊಂದು ಎಚ್ಚರಿಕೆಯ ಮಾತುಗಳು ಆವತ್ತಿನ ಕಾಲದಲ್ಲಿ ನಡೆದ ಕಾರ್ಯಗಳನ್ನು ಇವತ್ತಿನ ಕಾಲದಲ್ಲಿ ನಡೆಯುತ್ತಿರುವ ಕಾರ್ಯಗಳನ್ನ ಹೋಲಿಸಿ ನಿಮಗೆ ದೇವರ ವಾಕ್ಯವನ್ನು ರಾತ್ರಿ ಹಗಲು ಈ 3 ವರ್ಷದ ಕಾಲ ಕಣ್ಣೀರಿಂದ ಪ್ರಸಂಗ ಮಾಡಲಿಲ್ಲ. ಆದರೆ ಪ್ರಯಾಸದಿಂದ, ವೇದನೆಯಿಂದ, ನೋವನ್ನು ಸಗಿಸಿಕೊಂಡು
ನಿಮಗೆ ದೇವರ ವಾಕ್ಯವನ್ನು ಸಾರಿದ್ದೇನೆ. ಹಲ್ಲೆಲೂಯಾ, ಆಮೆನ್. ಇದರಲ್ಲಿ ಕಡೆ ಎಚ್ಚರಿಕೆ ಮುಖ್ಯ. ಓದಿಕೊಳ್ಳುವ 2 ತಿಮೋಥೆಯನ ಪುಸ್ತಕ 3ನೇ ಅಧ್ಯಾಯ 13ನೇ ವಚನದಿಂದ 17ನೇ ವಚನದವರೆಗೂ. ಆದರೆ ದುಷ್ಟರು ವಂಚಕರು ಇತರರನ್ನು ಮೋಸ ಮಾಡುತ್ತಾ ತಾವೇ ಮೋಸ ಹೋಗುತ್ತಾ ಹೆಚ್ಚಾದ ಕೆಟ್ಟತನಕ್ಕೆ ಹೋಗುವರು. ಎಷ್ಟು ಜನ ಇಲ್ಲಿ ಇದ್ದೀರಿ? ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ? ಹಲ್ಲೆಲೂಯಾ. ಗಮನಿಸಿ, ಇಲ್ಲಿ ದೇವರ ವಾಕ್ಯವೇ ಹೇಳ್ತಾ ಇದ್ದೆ. ಯಾರಂತ ಅವರು? ಯಾರು? ವಂಚಕರು. ಯಾರು? ದುಷ್ಟರು ಅಂತಂದ್ರೆ ಯಾರು? ದೇವರ ವಾಕ್ಯದಿಂದ ತನ್ನನ್ನ ಕೆತ್ತಿಕೊಳ್ಳದವರು, ದೇವರ ವಾಕ್ಯದಿಂದ ತನ್ನನ್ನ ಸರಿಪಡಿಸಿಕೊಳ್ಳದಿರುವವರು, ದೇವರ ವಾಕ್ಯದಿಂದ ತನಗೆ ಗಡಿ ಹಾಕಿಕೊಳ್ಳದಿರುವಂಥವರು. ಸಹೋದರ, ಸಹೋದರಿ, ದೇವರ ವಾಕ್ಯ ನಿನ್ನ ನೆನಪಿನಲ್ಲಿ ಇಡುವುದಕ್ಕಾಗಿ ಕೊಡಲ್ಪಡಲಿಲ್ಲ, ನಮ್ಮ ಜೀವನಕ್ಕೆ ನಾವು ಗಡಿ ಹಾಕುವುದಕ್ಕೋಸ್ಕರವಾಗಿ ಕೊಡಲ್ಪಟ್ಟಿರುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವುದಾದ್ರೂ ಸ್ಥಳಕ್ಕೆ ಹೋಗುವಾಗ ದೇವರ ವಾಕ್ಯ ನನಗೆ ಗಡಿ ಹಾಕಬೇಕು. ಏನಾದರೂ ಮಾಡಲಿಕ್ಕೆ ಹೋಗುವಾಗ ದೇವರ ವಾಕ್ಯ ನನಗೆ ಗಡಿ ಹಾಕಬೇಕು. ಏನಾದರೂ ಮಾತಾಡೋಕ್ಕೆ ಹೋಗುವಾಗ ಅದು ನನಗೆ ಗಡಿ ಹಾಕಬೇಕು. ಆದರೆ ದೇವರ ವಾಕ್ಯವನ್ನು ತಿಳಿದರೂ ತಾನು ಹೋಗುವಾಗ, ಮಾಡುವಾಗ, ನುಡಿಯುವಾಗ ಆ ವಾಕ್ಯದಿಂದ ತನಗೆ ಗಡಿ ಹಾಕಿಕೊಳ್ಳದೆ ಇರುವವನೇ ಯಾರು? ದುಷ್ಟರು. ಅಂತಂದ್ರೆ ಯಾರು? ವಾಕ್ಯ ಗೊತ್ತಿಲ್ಲದವರಲ್ಲ, ವಾಕ್ಯವನ್ನ ಗೊತ್ತಿದ್ದರೂ ಅದರಂತೆ ತನ್ನನ್ನ ಕೆತ್ತಿಕೊಳ್ಳದಿರುವಂಥವರೇ ದುಷ್ಟರು. ಆಮೇಲೆ ವಂಚಕರು ಯಾರು? ದೇವರ ವಾಕ್ಯವನ್ನ ಸುಳ್ಳಾಗಿ ಹೇಳಿ ಜನರನ್ನ ನಂಬಿಸಿ ಅದರಿಂದ ಲಾಭ ಪಡೆಯುವುದಕ್ಕೆ ಪ್ರಯತ್ನಿಸುವಂತ ಜನ ವಂಚಕರು. ಇವರು ಏನಾಗ್ತಾರಂತೆ? ದೇವರ ವಾಕ್ಯವು ಹೇಳ್ತಾ ಐತೆ, ಇತರರನ್ನು ಮೋಸ ಮಾಡುತ್ತಾ ತಾವೇ ಮೋಸ ಹೋಗುತ್ತಾ ಹೆಚ್ಚಾದ ಕೆಟ್ಟತನಕ್ಕೆ ಹೋಗುವರು. ಗಮನಿಸಿ ಪ್ರಿಯ ಮಕ್ಕಳೇ, ಇವತ್ತು ಅನೇಕರು ಮೋಸ ಮಾಡುತ್ತಾ ಇದ್ದಾರೆ, ತಾವೇ ಮೋಸ ಹೋಗುತ್ತಾ ಇದ್ದಾರೆ. ಆದರೆ ಯಾರು ಮೋಸ ಹೋಗುವುದಿಲ್ಲ ಗೊತ್ತಾ? ಯಾರು ಮೋಸ ಮಾಡುವುದಿಲ್ಲ ಗೊತ್ತಾ? ಈ ವಾಕ್ಯವನ್ನ ಇದ್ದ ಹಾಗೇ ಬೋಧಿಸುವವನು, ಈ ವಾಕ್ಯದಿಂದ ತನಗೆ ಗಡಿ ಹಾಕಿಕೊಳ್ಳುವವನು ಮೋಸ ಮಾಡುವುದೂ ಇಲ್ಲ, ಮೋಸ ಹೋಗುವುದಿಲ್ಲ. ಜನ ಆಮೇಲೆ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ, ಆಮೆನ್. ಸೊ ಆದ ಕಾರಣ ಮೋಸವೋ ಮಾಡುವವರು ಬರ್ತಾರೆ ನಿನ್ನ ಬಳಿಗೆ. ನೀನು ಸಹ ಮೋಸ ಹೋಗುವಂತ ಪರಿಸ್ಥಿತಿ ಬರುತ್ತದೆ. ಆ ಪರಿಸ್ಥಿತಿ ಬರುವಾಗ ಓದಿಕೊಳ್ಳುವ, ನೀನಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿರು. ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು. ಕಲಿಸಿಕೊಟ್ಟವರು ಯಾರೆಂಬುದನ್ನ ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ನಿಮಿಷ, ಅಕ್ಕ ಅವ್ರು ಹೇಳಿದ್ರು, ಇನ್ನು ಶಿರಾಬ್ ಏನೇನಂದ್ರೆ ಶಿರಾಬ್ ತುಮಕೂರು ಅಂದ್ರಿ, ಶಿರಾ ಋಣಿಯಾಗಿರ್ತೀವಿ ಅಂತ ಹೇಳಿ. ಹೆಂಗೆ, ಯಾವ ರೀತಿಯಾಗಿ ಶಿರಾ ಋಣಿಯಾಗಿರ್ತೀರಿ? ನಿನ್ನ ಜೀವನ ಇರುವ ಕಾಲವರೆಗೂ ನಿನ್ನ ಮನಸ್ಸಲ್ಲಿ ಒಂದು ಋಣ ಇರಬೇಕು. ಏನಂತಂದ್ರೆ, ಈ ವಾಕ್ಯವನ್ನು ನಾನು ಯಾರ ಬಳಿಯಲ್ಲಿ ಕಲಿತಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಸೊ ದ ಬೈಬಲ್ ಸೇ, ನೀನು ಓದಿಕೊಳ್ಳುವ ನೀನಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿರು. ನೀನಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಯಲ್ಲಿ ನೆಲೆಯಾಗಿರು. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಾ? ಅಲೋ, ಗಮನಿಸಿ, ಮೂರ್ಖರಾಗಬೇಡಿ, ಮೋಸ ಹೋಗಬೇಡಿ. ನೀನು ಕಲಿಯದೇ ಇರುವವನಲ್ಲ, ನೀನು ಕಲಿತವಳು. ನೀನು ಯಾವುದನ್ನು ಕಲಿತು ದೃಢವಾಗಿ ನಂಬಿದೆಯೋ
ಅದರಲ್ಲಿ ನೆಲೆಯಾಗಿರು, ಅದರಲ್ಲಿ ನೆಲೆಯಾಗಿರು. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಿ? ಹಲ್ಲೆಲೂಯ. ಅದರಲ್ಲಿ ನೀನು ಸ್ಥಿರವಾಗಿರು. ಇದು ಎಷ್ಟು ಆಶ್ಚರ್ಯ ನೋಡ್ರಿ, ನೋಡ್ರಿ, ಗಮನಿಸಿ ನನ್ನನ್ನು, ಎಷ್ಟು ಆಶ್ಚರ್ಯ ನೋಡ್ರಿ. ಅನೇಕರು ಇಲ್ಲಿ ದೇವರ ವಾಕ್ಯವನ್ನ ಬಹಳ ಆಳವಾಗಿ ಅಂದ ಚಂದವಾಗಿ ಕಲಿತಿದ್ರು ಕೂಡ ಸುಳ್ಳು ಬೋಧನೆ ಮಾಡುವವರು, ವಂಚಿಸುವವರು, ವಂಚಕರುಗಳು, ಮರಳುಗೊಳಿಸುವವರು ಬಂದು ಅವರು ಬೇರೆ ರೀತಿಯಾದಂಥ ವಚನಗಳನ್ನು ಮಾತನಾಡಿದಾಗ ಅದನ್ನು ಅಂಗೀಕರಿಸಿ ಜೀವವುಳ್ಳ ದೇವರ ವಾಕ್ಯವನ್ನು ಬಿಟ್ಟು ಅವರ ಹೃದಯ ಹಿಂಜಾರುವುದಾಗಿದ್ದರೆ, ಅವರ ಮನಸ್ಸು ಎಷ್ಟು ಕೆಟ್ಟದಾಗಿದ್ದರೆ ಅದು ಸಾಧ್ಯವಾಗುತ್ತದೆ. ಗಮನಿಸಿ, ಗಮನಿಸಿ ಪ್ರಿಯ ದೇವ ಮಕ್ಕಳೇ, ಯಾವುದನ್ನು ಕೇಳಿ ನಂಬಿದೆಯೋ ವಾಕ್ಯ ಹೇಳ್ತಾ ಐತೆ ಅದರಲ್ಲಿ ಸ್ಥಿರವಾಗಿರು. ಹಲ್ಲೆಲೂಯಾ. ಸುಳ್ಳು ಬೋಧನೆಗಳಿಗೆ ಏನು ಮಾಡಬೇಡ, ಕಿವಿ ಕೊಡಬೇಡ. ವ್ಯತ್ಯಾಸವಾದ ಬೋಧನೆಗಳಿಗೆ ಸೇವಕರು ಹೇಳಿದರು. ಪಾಸ್ಟರ್ ಅವರು ಸಾಮ್ಯಗಳು ಹೇಳಿಲ್ಲ, ಸ್ಟೋರಿ ಹೇಳಿಲ್ಲ, ಕಥೆ ಹೇಳಿಲ್ಲ. ದೇವರ ವಾಕ್ಯವನ್ನು ಒಂದು ವಚನವನ್ನು ಓದಿ ಬೋಧಿಸಿದಾನೆ. ನಿಮಗೆ ಯಾರಾದರೂ ಬೋಧಿಸಕ್ಕೆ ಬಂದರೆ ನೀವು ಅವ್ರಿಗೆ ಹೇಳಿ, ಈ ಮಧ್ಯದಲ್ಲಿ ಸೆಂಟರಿಂದ ಒಂದು ವಾಕ್ಯವನ್ನು ತೆಗೆಯುವುದು, ಈ ಕೆಲಸ ಎಲ್ಲ ಮಾಡಕ್ಕೆ ಹೋಗಬೇಡಿ, ಫಸ್ಟಿಂದ ತೆಗೀರಿ ಅಂತಂದು ಹೇಳ್ರಿ. ಫಸ್ಟಿಂದ ತೆಗೀರಿ ವಾಕ್ಯನ ಅಂತಂದು ಹೇಳಿ. ಆಮೇಲೆ ಎಜೆಕೀಯೇಲಿನಲ್ಲಿ ಈ ಒಂದು ವಚನ ಬರೆದಿದೆ, ಯೆರೆಮೀಯದಲ್ಲಿ ಈ ಒಂದು ವಚನ ಬರೆದಿದೆ, ಯೆಶಾಯದಲ್ಲಿ ವಚನ ಬರೆದಿದೆ. ಈ ಒಂದು ವಾಕ್ಯದಿಂದ ದೇವರು ಮಾತನಾಡುವುದು ಏನಂತಂದ್ರೆ ನೀವು ಅವ್ರಿಗೆ ಹೇಳಿ, ಎಲ್ಲ ಇರಲಿ, ಮತ್ತಾಯ, ಮಾರ್ಕ, ಲೂಕ, ಯೋಹಾನ, ಪ್ರಕಟಣೆ ಪುಸ್ತಕ ತನಕ ಅಲ್ಲಿಂದ ಮಾತಾಡ್ರಿ ಅಂತ ಹೇಳ್ರಿ. ಅಲ್ಲಿಂದ ಅವರು ಮಾತಾಡಲ್ಲ. ಯಾಕೆಂತಂದ್ರೆ ಅವರ ಬಣ್ಣ ಹೊರಗಡೆ ಬಂದ್ಬಿಡ್ತದೆ, ಅವರ ಪಾಪಗಳೆಲ್ಲ ಹೊರಗಡೆ ಬಂದ್ಬಿಡ್ತದೆ, ಅವರ ಪ್ರೀತಿ ಇಲ್ಲದ ಜೀವನ ಬಯಲಿಗೆ ಬಂದ್ಬಿಡುತ್ತದೆ. ಆತ್ಮ ಭಾರವು, ಆತ್ಮ ದರ್ಶನವು, ಸುವಾರ್ತೆ ಭಾರವು ಇಲ್ಲದೆ ಸತ್ತೋದ ಕ್ರೈಸ್ತನಾಗಿ ಜೀವಿಸ್ತಾ ಇರುವಂತ ಅವನ ಸತ್ತೋದ ಕ್ರೈಸ್ತ ಜೀವಿತದ ದುರ್ವಾಸನೆ ಹೊರಗಡೆ ಬಂದ್ಬಿಡ್ತದೆ. ಆದ್ದರಿಂದ ಅವನು ಈ ಪುಸ್ತಕ ಮುಟ್ಟುವುದಿಲ್ಲ. ಎಲ್ಲಿ? ಇವತ್ತು ದೇವರ ಆತ್ಮ ನನಗೆ ಮಾತಾಡಿದ್ದೀನಿ ಅಂದರೆ ಎಜೆಕೀಯೇಲಲ್ಲಿ ತೆಗಿರಿ, ಎಜೆಕೀಯೇಲ್ ತೆಗಿರಿ, ಯೆರೆಮೀಯ ತೆಗಿರಿ, ಎಫೆಸಿಯ ಏನೋದು ಯೆಶಾಯ ತೆಗೀರಿ, 1 ಸಾಮುವೇಲ ತೆಗೀರಿ, ನೀವೆಲ್ಲಿ ತೆಗೀರಿ. ಧೈರ್ಯ ಇದ್ರೆ ತೆಗೀರಿ, ಮತ್ತಾಯ ತೆಗೀರಿ, ಮಾರ್ಕ ತೆಗೀರಿ, ಲೂಕ ತೆಗೀರಿ, ಯೋಹಾನ ತೆಗೀರಿ, ಧೈರ್ಯ ಇದ್ರೆ ನಿಮಗೆ ಅಂತ ಹೇಳ್ರಿ. ಪೌಲನು ಬರೆದಿರುವಂಥ ಪತ್ರಿಕೆಗಳು ತೆಗೆದು ಮಾತಾಡಲ್ಲ. ಯಾಕೆ? ಆ ತಿಳಿತಿದ್ ನೋಡು ಅವ್ರ ಬಣ್ಣ ಅಂತ ಅಂತಾರಲ್ಲ, ಹಂಗೆ. ಎಷ್ಟು ಜನ ಇಲ್ಲಿ ಇದ್ದೀರಿ? ಹಲ್ಲೆಲೂಯ. ಹಳೆ ಒಡಂಬಡಿಕೆ ಒಂದು ನೆರಳು, ಹೊಸ ಒಡಂಬಡಿಕೆ ಒಂದು ನಿಜ. ನೀ ನೆರಳನ್ನು ಹಿಡ್ಕೊಳ್ಳುತ್ತೀಯಾ, ನಿಜವನ್ನು ಹಿಡ್ಕೊಳ್ಳುತ್ತೀಯಾ? ಹಳೆ ಒಡಂಬಡಿಕೆ ಒಂದು ನೆರಳು, ಆಮೇಲೆ ಹೊಸ ಒಡಂಬಡಿಕೆ ಒಂದು ನಿಜ. ನೀನ ನೆರಳು ಬೇಕಾ, ನಿಜ ಬೇಕಾ? ಆಮೇಲೆ ಅವ್ರ ಅಪ್ಪ ಸೋಫಾದಲ್ಲಿ ಕೂತವರೆ, ಕಾಲ್ ಮೇಲೆ ಕಾಲಕ್ಕನ್ನು ಕೂತವರೆ. ಮಗ ಹೋಗ್ಬಿಟ್ಟು ಫೋಟೋ ನೋಡಿ ಡ್ಯಾಡಿ 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 ಅಂತ. ಅವರಪ್ಪ ಏನಂತಾರೆ? ಒದ್ದು ಬಿಡ್ತೀನಿ ನೋಡಿ ಅಂತಾರೆ. ಯಾಕೆ ಹೇಳಿ? ಸತ್ಯ ಹೇಳ್ತಾ ಇದ್ದೀನಿ ರೀ. ಇವತ್ತು ಸುಳ್ಳು ಹೇಳುವವರು, ಮೋಸ ಮಾಡುವವರು ನಿಜ ಹಿಡಿಯಲ್ಲ, ನೆರಳನ್ನು ಹಿಡಿಯುತ್ತಾರೆ. ನೀವು ಹೇಳಬೇಕು, ಇದೆಲ್ಲ ಇರಲಿ. ಇದು ಹಳೆ ಒಡಂಬಡಿಕೆ ಕಾಲದಲ್ಲಿ ಧರ್ಮಶಾಸ್ತ್ರವನ್ನು ಆಚರಿಸಿ ಜನರು ನಡೆದಂಥ ಘಟನೆಗಳು, ಬಾಬಿಲೋನಲ್ಲಿ ದಾಸತ್ವದಲ್ಲಿ ಇದ್ದಾಗ ಬರೆಯಲ್ಪಟ್ಟಂಥ ಪುಸ್ತಕಗಳು ಅವು ಇರಲಿ. ಇದು ನೆರಳು, ನಿಜ ತೋರಿಸಿರಿ ಅಂತ ಹೇಳಿ ಅವರಿಗೆ. ಪ್ರಿಯ ದೇವ ಮಕ್ಕಳೇ, ಗಮನಿಸಿ, ನಾನು ಹೋದ ಮೇಲೆ ಮಂದೆಗಳನ್ನು ಚದರಿಸುವಂಥ ತೋಳುಗಳು ನಿಮ್ಮ ಒಳಗಡೆ ಬರ್ತದೆ. ಅವು ವ್ಯತ್ಯಾಸವಾದ ಬೋಧನೆಗಳನ್ನು ಮಾಡಿ ಕ್ರಿಸ್ತನ ಮೇಲಿರುವಂಥ ನಂಬಿಕೆಯಿಂದ ನಿಮ್ಮ ಹೃದಯಗಳನ್ನು
ಮರಳುಗೊಳಿಸುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ನಿನ್ನನ್ನು ಯಾರೂ ಕಾಪಾಡಲ್ಲ. ಒಂದು ಕಾಪಾಡುತ್ತದೆ, ನೀನು ಕಲಿತಿರುವಂಥ ದೇವರ ವಾಕ್ಯ, ನೀನು ಕಲಿತಿರುವಂಥ ದೇವರ ವಚನ, ನೀನು ಕ್ರಿಸ್ತನ ಮೇಲಿರುವಂಥ ನಂಬಿಕೆಯಿಂದ ಜಾರದ ಹಾಗೆ ನಿನಗೆ ಬೇಲಿ ಹಾಕಿ ಕಾಪಾಡುವಂಥದ್ದಾಗಿರುತ್ತೆ. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಿ? ಹಲ್ಲೆಲೂಯಾ, ಆಮೇನ್, ಆಮೇನ್. ಓದಿಕೊಳ್ಳುವ ನೆಕ್ಸ್ಟ್ ವಚನಗಳನ್ನು. ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು. ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು. ಚಿಕ್ಕಂದರಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ. ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರೋ ನಂಬಿಕೆಯ ಮೂಲಕ, ಕ್ರಿಸ್ತ ಯೇಸುವಿನಲ್ಲಿ ಇರುವಂತ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ. ಹಲ್ಲೆಲೂಯಾ. ಆ ದೇವರ ವಾಕ್ಯವು ಯಾವುದಂತೆ? ರಕ್ಷಣೆ ಹೊಂದತಕ್ಕಂಥ ಜ್ಞಾನವನ್ನ ನಿನಗೆ ಉಂಟು ಮಾಡುವಂಥದ್ದು ದೇವರ ವಚನ. ಆಮೇಲೆ ಹಾಗಾದರೆ ದೇವರ ವಾಕ್ಯ ಯಾವುದಿಗೆ? ದೇವರ ವಾಚನ ಯಾವುದಿಗೆ? ಅರಿವನ್ನ ಹೊಂದುವುದಕ್ಕಾಗಿ ಅಲ್ಲ, ನಮ್ಮ ರಕ್ಷಣೆಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದಕ್ಕಾಗಿ. ಹಲ್ಲೆಲೂಯಾ. ಮುಂದೆ ಓದಿಕೊಳ್ಳುವ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರಗಳು ಉಪದೇಶಕ್ಕೂ ಖಂಡನೆಗೂ, ಅದು ಉಪದೇಶ ಮಾಡುವುದಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಹಲ್ಲೆಲೂಯಾ. ಹಲೋ, ಗಮನಿಸಿ ಇಲ್ಲಿ. ದೇವರ ವಾಕ್ಯ ಇದು ಯಾವುದಕ್ಕೋಸ್ಕರವಾಗಿ ಉಪಯೋಗ ಮಾಡಬಹುದಂತೆ? ಒಂದು, ಯಾವುದಿಗೆ? ಉಪದೇಶ ಮಾಡುವುದಕ್ಕೆ. ಹಲ್ಲೆಲೂಯಾ. ಕೆಲವರು ಕಥೆಯಾಗಿ ಬಿಡುವುದು ಕೇಳಿದ್ರೆ ಅವ್ರಿಗೆ ಹಂಗೆ ಹೇಳಿದ್ರೆ ಅರ್ಥ ಆಗುತ್ತದೆ ಅನ್ನೋದು. ಇಲ್ಲ ಸ್ವಾಮಿ, ದೇವರ ವಾಕ್ಯ ಎಲ್ಲರಿಗೂ ಉಪದೇಶ ಮಾಡುವುದಕ್ಕೆ ಶಕ್ತಿ ಉಳ್ಳಂಥದ್ದಾಗಿರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಉಪದೇಶ ಮಾಡುವುದಕ್ಕೆ ಕಥೆ ಉಪಯೋಗ ಮಾಡಬೇಡ, ಕರ್ತನ ವಚನವನ್ನು ಉಪಯೋಗ ಮಾಡು. ಉಪದೇಶಕ್ಕೂ ಆಮೇಲೆ ಖಂಡನೆಗೂ, ಅಂದರೆ ಖಂಡಿಸುವುದಕ್ಕೂ. ಒಂದು ವ್ಯಕ್ತಿ ಹೋಗುವಂಥ ಮಾರ್ಗದಲ್ಲಿ ಅವನ್ನ ಖಂಡಿಸುವುದಕ್ಕೂ ದೇವರ ವಾಕ್ಯದಿಂದ ಸಾಧ್ಯವಾಗುತ್ತದೆ. ಉಪದೇಶಿಸುವುದಕ್ಕೂ ವಾಕ್ಯವನ್ನು ಉಪಯೋಗ ಮಾಡು, ಕತೆ ಉಪಯೋಗ ಮಾಡಬೇಡ. ಕತೆ ಖಂಡಿಸುವುದಕ್ಕೂ ದೇವರ ವಾಕ್ಯವನ್ನು ಉಪಯೋಗ ಮಾಡು, ಯಾವುದನ್ನು ಉಪಯೋಗ ಮಾಡಬೇಡ. ಹೇಳ್ರಿ, ಕಥೆಯನ್ನ. ಆಮೇಲೆ ತಿದ್ದುಪಾಟಿಗೂ ಅಲ್ಲವೇ? ತಿದ್ದುಪಾಟು ಒಂದು ವ್ಯಕ್ತಿಯನ್ನು ತಿದ್ದುವುದಕ್ಕೆ, ಸರಿಪಡಿಸುವುದಕ್ಕೆ, ಮಾರ್ಗ ತೋರಿಸುವುದಕ್ಕೆ ವಾಕ್ಯವನ್ನು ಉಪದೇಶ ಮಾಡು. ರೀಲ್ ಬಿಡಬೇಡ. ಕೆಲವರಿಗೆ ಏನಂತಂದ್ರೆ ರೀಲ್ ಬಿಟ್ರೇನೆ 4 ಜನ ಕೇಳೋದು. ತಿದ್ದುಪಾಟಿಗೆ ರೀಲ್ ಬಿಡಬೇಡ, ದೇವರ ವಚನ ಹೇಳು. ದೇವರ ವಾಕ್ಯ ಒಂದು ವ್ಯಕ್ತಿಯನ್ನು ತಿದ್ದುಪಾಟಲ್ಲಿ ನಡೆಸುವುದಕ್ಕೆ ಶಕ್ತಿ ಉಳ್ಳಂಥದ್ದಾಗಿರುತ್ತದೆ. ಹಲ್ಲೆಲೂಯಾ. ಆಮೇಲೆ ನೀತಿ ಶಿಕ್ಷೆ ಅಂತಂದ್ರೆ ಏನು? ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಮಹಿಮೆ ಇಲ್ಲ, ಯಾವುದು ದೇವರಿಗೆ ಚಿತ್ತ, ಯಾವುದು ದೇವರ ಚಿತ್ತ ಇಲ್ಲ, ಯಾವುದು ನಿತ್ಯ ಜೀವದ ಮಾರ್ಗ, ಯಾವುದು ನಾಶನಕ್ಕೆ ಹೋಗುವಂಥ ಮಾರ್ಗ. ನೀತಿ ಶಿಕ್ಷೆಗೂ ಉಪಯೋಗಿತವಾಗಿದೆ. ಹಲ್ಲೆಲೂಯಾ. ಆಮೇಲೆ ನೀವು ಗಂಡನಿಗಿನ ಉಪದೇಶ ಮಾಡಿ, ಹೆಂಡತಿಗಿನ ಉಪದೇಶ ಮಾಡಿ, ಮಕ್ಕಳಿಗಿನ ಉಪದೇಶ ಮಾಡಿ, ಮೊಮ್ಮಕ್ಕಳಿಗಿನ ಉಪದೇಶ ಮಾಡಿ, ಅಣ್ಣ ತಮ್ಮಂದಿರಿಗಿನ ಉಪದೇಶ ಮಾಡಿ, ಸಭೆಗಿನ ಉಪದೇಶ ಮಾಡಿ. ನೀವು ಯಾರಿಗೂ ಉಪದೇಶ ಮಾಡುವುದಾದ್ರೂ ನಾನು ನಿಮಗೆ ಕಲಿತುಕೊಟ್ಟಿರುವಂಥ ದೇವರ ವಾಕ್ಯವು ಅದು ಎಲ್ಲಕ್ಕೂ ಯೋಗ್ಯವುಳ್ಳಂಥದ್ದಾಗಿರುತ್ತದೆ. ಉಪಯೋಗಿತವಾದಂಥ ವಚನವನ್ನು ನಿಮಗೆ ತಿಳಿಸಿಕೊಟ್ಟಿದ್ದೇವೆ. ಜನ ಆಮೇಲೆ ಹೇಳ್ತಾ ಇದ್ದೀರಿ.